ನಮಸ್ತೆ ಫ್ರೆಂಡ್ಸ್. ಇವತ್ತು ನಿಮ್ಗೆಲ್ಲರಿಗೂ ಇಷ್ಟ ಇರೋ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ. ಇದನ್ನು ಯಾವ ರೀತಿ ನಮಗೆ ಮನೆಯಲ್ಲೇ ಆರೋಗ್ಯಕರವಾಗಿ ಒಳ್ಳೆ ಟೇಸ್ಟಿಯಾಗಿ ತುಂಬ ಸಿಂಪಲ್ ಆಗಿ ಮಾಡ್ಬೋದು ಅಂತ ನಾನು ಹೇಳಿಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ. ಮೊದಲು ಅದಕ್ಕೋಸ್ಕರ ನೋಡಿ ನಾನಿಲ್ಲಿ 1 ಕಪ್ಪು ಬಟಾಣಿ ನೀರಲ್ಲಿ ನೆನೆಸಿಟ್ಟಿದ್ದೆ, ರಾತ್ರಿ ಇಡೀ ನೆನೆಸಿಟ್ಟಿರುವಂಥದ್ದು. ನೀವು ಹಸಿ ಬಟಾಣಿ ಉಪಯೋಗಿಸಿದ್ರೆ ನೇರವಾಗಿ ಉಪಯೋಗಿಸ್ಬೋದು. 1 ಕಪ್ಪು ತಗೊಂಡಿದ್ದೀನಿ. ಅದರ ಜೊತೆ ನೋಡಿ ನಾನಿಲ್ಲಿ 2 ಆಲೂಗಡ್ಡೆ ಕೂಡ ತಗೊಂಡಿದ್ದೀನಿ. ಅದನ್ನ ಕೂಡ ಕುಕ್ಕರ್ ಒಳಗಡೆ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಬೇಯೋದಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಕೂಡ ಹಾಕೊಂಡ್ಬಿಟ್ಟು ಇದನ್ನ ಬೇಯಿಸ್ಬೇಕು. ಒಂದು 5 ರಿಂದ 6 ವಿಸಿಲು ಬೇಕಾಗುತ್ತೆ. ಯಾಕಂದ್ರೆ ಇದು ಹಸಿ ಬಟಾಣಿ ಅಲ್ಲಲ್ವಾ. ಬಟಾಣಿ ಆದ್ರೆ 1 ವಿಸಿಲ್ ಸಾಕು. ನೆನೆಸಿಟ್ಟಿರುವಂಥದ್ದು ನೋಡಿ. ಇವಾಗ ಆವಿ ಎಲ್ಲ ಹೋಗಿದೆ. ಇನ್ನು ಇದನ್ನ ಓಪನ್ ಮಾಡಿಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಬೇಕು. ಇವಾಗ ಚೆನ್ನಾಗಿ ಕರೆಕ್ಟಾಗಿ ಬೆಂದಿದೆ. ಇನ್ನು ಇದನ್ನ ಫುಲ್ ಆಗಿ ಒಂದ್ಸಲ ಸ್ಮ್ಯಾಶ್ ಮಾಡ್ಬೇಕು. ಒಳ್ಳೆ ಪೇಸ್ಟ್ ತರ ಅಲ್ಲ, ಸ್ವಲ್ಪ ತರಿ ತರಿಯಾಗಿರ್ಬೇಕು. ಆ ರೀತಿ ಮಾಡ್ಕೊಂಡ್ರೆ ಸಾಕು. ರುಬ್ಬೇಡಿ, ಗ್ರೈಂಡ್ ಮಾಡೋದು ಬೇಡ. ಜಸ್ಟ್ ಈ ರೀತಿ ಸ್ಮ್ಯಾಶ್ ಮಾಡಿದ್ರೆ ಸಾಕು. ಇದನ್ನ ಸೈಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಕಡಾಯಿ ಪ್ಯಾನ್ ಬಿಸಿ ಮಾಡಿಬಿಟ್ಟು ಎಣ್ಣೆ ಹಾಕೊಂಡಿದ್ದೀನಿ. ಅದಕ್ಕೆ ನೋಡಿ ಲವಂಗ ಹಾಕೊಂಡಿದ್ದೀನಿ 3, ಸೋಂಪು ಅರ್ಧ 2 ಟೀ ಸ್ಪೂನ್, ಜೀರಿಗೆ ಅರ್ಧ 2 ಟೀ ಸ್ಪೂನ್, ಒಂದು ಚಕ್ಕೆ ಇಷ್ಟು ತಗೊಂಡಿದ್ದೀನಿ. ಇದನ್ನ ಮೊದಲು ಚೆನ್ನಾಗಿ ಹುರ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ, ಅಥವಾ ಇಡೀ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಬೋದು. ಒಂದು ಹಸಿಮೆಣಸು ಕೂಡ ಹಾಕೊಂಡಿದ್ದೀನಿ. ಎಲ್ಲ ಕೂಡ ಒಂದ್ಸಲ ಫ್ರೈ ಆಗಲಿ. ಮೊದಲು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಅರ್ಧ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ. ಅದು ಕೂಡ ಸ್ವಲ್ಪ ಬಾಡಿದ ರೀತಿ ಬರಲಿ. ಸ್ವಲ್ಪ ಬಾಡಿದ ರೀತಿ ಆದಮೇಲೆ ಇದಕ್ಕೆ 2 ಟೊಮೆಟೊ. ಇದು ನಾನು ಮೀಡಿಯಂ ಸೈಜಿನ 2 ಟೊಮೆಟೊ ತಗೊಂಡಿರೋದು. ದೊಡ್ಡದಾದ್ರೆ 1 ಸಾಕು. ಇನ್ನು ಇದು ಕರೆಕ್ಟಾಗಿ ಬೇಯಬೇಕು. ಸ್ವಲ್ಪ ಹೊತ್ತು ಅಂದರೆ ಆ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿ ಈ ರೀತಿ ಬರಬೇಕು. ನೋಡಿ ಪೇಸ್ಟ್ ಥರ ಸಾಕು. ಸ್ಟವ್ ಆಫ್ ಮಾಡ್ಕೊಳ್ಳಿ. ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಸ್ವಲ್ಪ ಆರಿದ ಮೇಲೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಬಿಸಿ ಹಾಕ್ಕೊಂಡು ಸ್ವಲ್ಪ ಆರಿದ ಮೇಲೆ ರುಬ್ತೀನಿ. ಇನ್ನು ಇದಕ್ಕೆ ಸ್ವಲ್ಪ ಪುದೀನ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು, ನೀರು ಬೇಕಿದ್ರೆ ಮಾತ್ರ ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳಿ. ನೆಕ್ಸ್ಟ್ ಅದೇ ಪ್ಯಾನ್ ಬಿಸಿ ಮಾಡಿಬಿಟ್ಟು ನಾನಿಲ್ಲಿ ತುಪ್ಪ ಸೇರಿಸ್ತಾ ಇದ್ದೀನಿ. ತುಪ್ಪ ಅಥವಾ ಎಣ್ಣೆಯನ್ನು ಸೇರಿಸ್ಬೋದು. ತುಪ್ಪ ಹಾಕ್ಕೊಂಡ್ರೆ ಫ್ಲೇವರ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಒಂದು ಪಲಾವ್ ಎಲೆಯನ್ನು ಸೇರಿಸ್ತಾ ಇದ್ದೀನಿ. ಆಮೇಲೆ ನೋಡಿ ಒಂದು ಟೀ ಸ್ಪೂನ್ನಷ್ಟು ಮೆಣಸಿನ ಹುಡಿ, ಅರ್ಧ 2 ಟೀ ಸ್ಪೂನ್ ಕೊತ್ತಂಬರಿ ಹುಡಿ, 1/4 ಟೀ ಸ್ಪೂನ್ನಷ್ಟು ಜೀರಿಗೆ, ಸ್ವಲ್ಪ ಇಂಗು ಹಾಕ್ಕೊಂಡ್ಬಿಟ್ಟು ಇದರ ಹಸಿ ವಾಸನೆ ಹೋಗೋ ತನಕ ಮೊದಲು ಇದನ್ನು ಹುರಿಬೇಕು. ಸ್ವಲ್ಪ ಅರಿಶಿನ ಹುಡಿ ಕೂಡ ಹಾಕ್ತಾ ಇದ್ದೀನಿ. ಎಲ್ಲ ಕೂಡ ಇದನ್ನು ಹುರ್ಕೊಳ್ಳಿ. ಈ ರೀತಿ ಹಸಿ ವಾಸನೆ ಹೋಗಬೇಕು ಮೊದಲು. ನೋಡಿ ಇವಾಗ ಇದು ಕರೆಕ್ಟಾಗಿ ರೆಡಿ ಆಗಿದೆ ಅಲ್ವಾ, ಸಾಕು. ಇನ್ನು ಇದಕ್ಕೆ ನಾವು ಅವಾಗ ರುಬ್ಬಿಟ್ಟಿರುವಂತಹ ಮಸಾಲೆ ಇದೆಯಲ್ವಾ, ಅದನ್ನು ಸೇರಿಸಬೇಕು. ಕೊತ್ತಂಬರಿ ಸೊಪ್ಪು, ಪುದೀನ, ಆಮೇಲೆ ಫ್ರೈ ಮಾಡಿಟ್ಟಿರುವ ಐಟಮ್ಸ್ ಎಲ್ಲ ಹಾಕ್ಕೊಂಡು ರುಬ್ಬಿಟ್ಟಿದ್ದೀವಲ್ವಾ, ಅದನ್ನು ಸೇರಿಸ್ಕೊಂಡ್ಬಿಟ್ಟು ಮೊದಲು ಈ ತುಪ್ಪದಲ್ಲಿ ಈ ಮಸಾಲೆನ ಫ್ರೈ ಮಾಡ್ಕೊಳ್ಳಿ. ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ಕರೆಕ್ಟಾಗಿ ಫ್ರೈ ಆಗಿದೆ, ಸಾಕು. ಇನ್ನು ನಾವು ಬೇಯಿಸಿಟ್ಟಿರುವಂಥ ಆಲೂಗಡ್ಡೆ ಮತ್ತು ಬಟಾಣಿ ಮಿಕ್ಸ್ ಇದೆಯಲ್ವಾ, ಅದನ್ನು ಸೇರಿಸ್ತಾ ಇದ್ದೀನಿ. ಇವಾಗ ನೀರು ಕಡಿಮೆ ಇದೆ, ಆಮೇಲೆ ಸೇರಿಸ್ಬೋದು. ಮೊದಲು ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ಮೇಲೆ ನಿಮಗೆ ಥಿಕ್ನೆಸ್ ಎಷ್ಟು ಬೇಕು ನೋಡಿಕೊಂಡು ನೀರು ಸೇರಿಸಿದರೆ ಸಾಕು. ಎಷ್ಟು ದಪ್ಪ ಬೇಕೋ ಆ ರೀತಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡಬೇಕು. ಇನ್ನು ಇದೊಂದು ಕುದಿ ಬಂದರೆ ಸಾಕು. ಅದಕ್ಕಿಂತ ಮುಂಚೆ ಒಂದು ಅರ್ಧ 1/2 ಟೀ ಸ್ಪೂನ್ನಷ್ಟು ಗರಂ ಮಸಾಲ, ಅರ್ಧ 1 ಟೀ ಸ್ಪೂನ್ ಚಾಟ್ ಮಸಾಲ ಕೂಡ ಹಾಕ್ಕೊಂಡ್ಬಿಟ್ಟು ಕುದಿಸ್ಬಿಟ್ರೆ ಸೂಪರ್ ಆಗಿರುವಂತಹ ಮಸಾಲೆ ಇಲ್ಲಿ ರೆಡಿ ಆಗುತ್ತೆ. ಓಕೆ, ಇದು ಕುದಿದು ಆಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಪಡ್ಡು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಅದರಲ್ಲಿ ನಾವು ರೆಡಿಮೇಡ್ ಪೂರಿ ಇದೆಯಲ್ವಾ, ಅದನ್ನು ಫ್ರೈ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ಬೇಕಿದ್ರು ಮನೆಯಲ್ಲೂ ಮಾಡ್ಬೋದು. ನಾನಿವತ್ತು ರೆಡಿಮೇಡ್ ಪೂರಿ ತಗೊಂಡಿರೋದು. ಅದನ್ನು ಮೊದಲು ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಒಮ್ಮೆಲೆ ಬೇಗ ಆಗಿಬಿಡುತ್ತೆ ಈ ರೀತಿ ಮಾಡಿದರೆ. ಚೆನ್ನಾಗಿ ಫ್ರೈ ಸ್ವಲ್ಪ ಉಬ್ಬಿ ಬಂದುಬಿಟ್ಟು ಒಳ್ಳೆ ಕ್ರಿಸ್ಪಿಯಾಗಿ ಬಂದರೆ ಸಾಕು. ನೋಡಿ ಈ ರೀತಿ ಎಲ್ಲ ಕೂಡ ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಪಡ್ಡು ಪಾತ್ರೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಒಮ್ಮೆಲೆ ನಮಗೆ ಜಾಸ್ತಿ ಫ್ರೈ ಮಾಡ್ಬೋದು. ಯಾಕಂದರೆ ಸ್ವಲ್ಪ ಜಾಸ್ತಿ ದೊಡ್ಡಕ್ಕಾಗ್ಬಿಡುತ್ತೆ ಫ್ರೈ ಆಗುವಾಗ, ಆದ ಕಾರಣ. ನೋಡಿ ಇದೇ ರೀತಿ ಎಲ್ಲ ಕೂಡ ಫ್ರೈ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಎಷ್ಟು ಪೂರಿ ಬೇಕೋ ಆ ರೀತಿ ನೋಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಇಷ್ಟು ಕಲರ್ ಚೇಂಜ್ ಆಗಿ ಬಂದರೆ ಸಾಕು, ನಮಗೆ ಇದನ್ನು ತೆಗಿಬೋದು. ಓಕೆ, ಇವಾಗೆಲ್ಲ ರೆಡಿ ಆಗಿದೆ. ನೆಕ್ಸ್ಟ್ ನೋಡಿ ನಾವು ರೆಡಿ ಮಾಡಿಟ್ಟಿರುವ ಪೂರಿನ ಇನ್ನು ಸರ್ವ್ ಮಾಡಬೇಕು. ಅಂದರೆ ನಾವಿಲ್ಲೊಂದು ಮಸಾಲೆ ಪೂರಿ ಮಾಡ್ತಾ ಇರೋದಳೆ ಸ್ಟ್ರೀಟ್ ಸ್ಟೈಲಲ್ಲಿ ಮಾಡ್ತಾ ಇರೋದು ನೋಡಿ. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಹುಡಿ ಮಾಡ್ಕೊಳ್ಳಿ. ಅದರ ಮೇಲ್ಗಡೆ ನಾವು ರೆಡಿ ಮಾಡಿಟ್ಟಿರುವಂತಹ ಮಸಾಲೆ ಇದೆಯಲ್ಲ, ಮಸಾಲೆ ಪೂರಿಯ ಮಸಾಲೆ, ಅದನ್ನು ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿ ಒಳ್ಳೆ ಸೂಪರ್ ಆಗಿ ಬಂದಿದೆ ಆ ಮಸಾಲೆ. ನೆಕ್ಸ್ಟ್ ಅದರ ಮೇಲ್ಗಡೆ ಸ್ವಲ್ಪ ಸೇವು ಹಾಕ್ತಾ ಇದ್ದೀನಿ. ಅದರ ಮೇಲ್ಗಡೆ ಈರುಳ್ಳಿ, ಆಮೇಲೆ ಇದಕ್ಕೆ ನಾನಿಲ್ಲಿ ಸ್ವೀಟ್ ಚಟ್ನಿ ಕೂಡ ಹಾಕ್ತಾ ಇದ್ದೀನಿ.
ಅದು ಹುಣಸೆ ಹಣ್ಣು ಮತ್ತು ಖರ್ಜೂರ ಉಪಯೋಗಿಸ್ಕೊಂಡು ಮಾಡಿರೋದು. ಸಖತ್ತಾಗಿರೋಂಥ ಚಾಟ್ಸ್ ಇಲ್ಲಿ ರೆಡಿ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೊಂದು ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆನೇ ಬರ್ತೀನಿ. ಓಕೆ, ಥ್ಯಾಂಕ್ ಯು.